ಟ್ಯಾಪ್ನಂತಹ ಮುಟ್ಟಾಳ ಕೆಲಸ ಸರ್ಕಾರ ಮಾಡಲ್ಲ. ಎಚ್ಡಿಕೆ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರುವಂತಹ ತಿರುಗೇಟಿದು. ಕಾಂಗ್ರೆಸ್ ಸರ್ಕಾರ ಫೋನ್ ಟ್ಯಾಪ್ ಎಲ್ಲ ಮಾಡಲ್ಲ, ಫೋನ್ ಕದ್ದಾಲಿಕೆ ಮಾಡೋಕೆ ಅವರೇನ್ ಟೆರರಿಸ್ಟ್ಗಳ? ರಾಜಕಾರಣಿಗಳ ಫೋನ್ ಟ್ಯಾಪ್ ಯಾಕೆ ಮಾಡ್ತಾರೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಭೂತದ ಬಾಯಲ್ಲಿ ಭಗವದ್ಗೀತೆ ಹೇಳಿದ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಫೋನ್ ಟ್ಯಾಪ್ ನಮ್ಮ ಸರ್ಕಾರ ಮಾಡಲ್ಲ ಎಂದಿದ್ದಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಯಾರೋ ಅಂತ ಮುಟ್ಟಾಳ ಕೆಲಸಕ್ಕೆ ನಮ್ಮ ಸರ್ಕಾರ ಹೋಗುದಿಲ್ಲ. ಅಂತ ಮುಟ್ಟಾಳ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವ ಟ್ಯಾಪು ಮಾಡೋಂಥ ಅವಶ್ಯಕತೆನೂ ಇಲ್ಲ. ಏನು ಅವ್ರೇನು ಟೆರರಿಸ್ಟ್ಗಳಿಗಾದ್ರೆ ಪರ್ಮಿಷನ್ ತೊಗೊಂಡು ಮಾಡ್ತಾರೆ. ಅವರು ನಮ್ಮ ರಾಜ್ಯದ ನಾಯಕರುಗಳು, ಅವ್ರಿಗೆ ಯಾಕೆ ಟ್ಯಾಪ್ ಮಾಡಕ್ಕೆ ಹೋಗ್ತಾರೆ? ಅಲ್ಲ, ಸುಳ್ಳು, ಸುಮ್ಮನೆ ಪ್ರಚಾರಕ್ಕೋಸ್ಕರ ಈಗ ಮಾತಾಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಡಿಕೆ ಶಿವಕುಮಾರ್ ದೇವದ ಬಾಯಲ್ಲಿ ಭಗವದ್ಗೀತೆ ಬರುತ್ತೆ ಅಂತಾರಲ್ಲ, ಅವ್ರ ಮಾತುಗಳಿಗೆ ಗೌರವ ಸಿಗ್ತದೆ, ಅವ್ರ ಮಾತನ್ನು ನಂಬ್ತೀರ. ಡಿಕೆ ಶಿವಕುಮಾರ್ ದೇವದ ಬಾಯಲ್ಲಿ ಭಗವದ್ಗೀತೆ ಬರುತ್ತೆ ಅಂತಾರಲ್ಲ, ಅವರ ಮಾತುಗಳಿಗೆ ಗೌರವ ಸಿಗ್ತದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದು ಪೆನ್ ಡ್ರೈವ್ ವಿಚಾರ ಆಗಿರಬಹುದು, ಅಥವಾ ಪ್ರಜ್ವಲ್ ರೇವಣ್ಣ ಅವರ ಕೇಸ್ ಆಗಿರಬಹುದು, ಅಥವಾ ಎಚ್.ಡಿ. ರೇವಣ್ಣ ಅವರ ವಿರುದ್ಧದ ಕೇಸ್ ಆಗಿರಬಹುದು. ಎಚ್.ಡಿ. ಕುಮಾರಸ್ವಾಮಿ ಹಾಗೆ ಡಿಕೆ ಶಿವಕುಮಾರ್ ಅವರ ನಡುವೆ ನಡೀತಾ ಇದ್ದಂತಹ ವಾಕ್ ಸಮರವನ್ನ ನಾವು ಗಮನಿಸ್ತಾ ಇದ್ವಿ. ಆದ್ರೆ ಇವತ್ತು ಮತ್ತೊಂದು ಗಂಭೀರವಾದಂತಹ ಆರೋಪ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಡಿರೋದು ಫೋನ್ ಟ್ಯಾಪ್ ಆಗ್ತಾ ಇದೆ ಎನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಈ ಆರೋಪ ಯಾವ ರೀತಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಮಂಜುನಾಥ್? ವಿದ್ಯಾಶ್ರೀ, ಪೆನ್ ಡ್ರೈವ್ ಪ್ರಕರಣ ಪ್ರಜ್ವಲ್ ರೇವಣ್ಣ ವಿರುದ್ಧ ಏನು ಈ ಒಂದು ಗಂಭೀರವಾದಂತಹ ಆರೋಪ ಬಂತು. ಈ ಒಂದು ಪ್ರಕರಣವನ್ನ ಎಸ್ಐಟಿ ಪೊಲೀಸರು ಈಗಾಗಲೇ ತನಿಖೆ ನಡೆಸಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಏನು ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ವಿದೇಶಕ್ಕೆ ತೆರಳಿದ್ದಾರೆ, ಆತ ಯಾರಿಗಾದ್ರೂ ಸಂಪರ್ಕದಲ್ಲಿದ್ದಾರಾ ಅನ್ನೋದ್ರ ಬಗ್ಗೆ ಈ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋದಕ್ಕೆ ಎಸ್ಐಟಿ ಪೊಲೀಸರು ಈ ಒಂದು ಏನು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಸೇರಿದಂತೆ ಅವರ ಆಪ್ತರ 45 ಒಂದು ಫೋನ್ ಅನ್ನ ಟ್ಯಾಪ್ ಮಾಡ್ತಾ ಇರುವಂತದ್ದು. ಜೊತೆಗೆ ಎಚ್.ಡಿ. ದೇವೇಗೌಡರ ಮತ್ತೆ ಕುಮಾರಸ್ವಾಮಿ ಅವ್ರಿಗೆ ಸೇರಿರುವಂತಹ ಕುಟುಂಬ ಸದಸ್ಯರ ಎಲ್ಲಾ ಫೋನ್ಗಳನ್ನ ಟ್ಯಾಪ್ ಮಾಡಿರುವಂತದ್ದು. ಯಾಕಂದ್ರೆ ಎಸ್ಐಟಿ ಪೊಲೀಸರು ಈ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಯಾವ ದೇಶದಲ್ಲಿದ್ದಾರೆ ಅಥವಾ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಈ ರೀತಿ ಫೋನ್ ಟ್ಯಾಪ್ ಅನ್ನ ಮಾಡ್ತಾ ಇದೆ ಅನ್ನೋ ಒಂದು ಆರೋಪವನ್ನ ನೇರವಾಗಿ ಕುಮಾರಸ್ವಾಮಿ ಅವರು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಆರೋಪವನ್ನು ಮಾಡಿರುವಂತದ್ದು. ಇಲ್ಲಿ ಏನು ತಮ್ಮ ಕುಟುಂಬ ಸದಸ್ಯರಲ್ಲದೆ ತಮ್ಮ ಆಪ್ತ ವಲಯದಲ್ಲಿ ಇರುವಂತಹ ಎಲ್ಲಾ ಸದಸ್ಯರ ಒಂದು ಫೋನ್ ಟ್ಯಾಪ್ ಮಾಡುವ ಮುಖಾಂತರ ತಮ್ಮ ಒಂದು ಖಾಸಗಿ ಒಂದು ಏನು ಹಕ್ಕಿದೆ ಅದಕ್ಕೆ ಧಕ್ಕೆ ಆಗ್ತಿದೆ ಅನ್ನೋದು ಕುಮಾರಸ್ವಾಮಿ ಅವರ ನೇರ ಆರೋಪ ಆಗಿರುವಂತದ್ದು. ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತಹ ಒಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅವರೇನು ಟೆರರಿಸ್ಟ್ಗಳು, ಅವರು ರಾಜಕಾರಣಿಗಳು, ಈ ರೀತಿಯ ಒಂದು ಅಪಪ್ರಚಾರ ಮಾಡಲಿಕ್ಕೆ ಈ ರೀತಿ ಒಂದು ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರೆ ಸರ್ಕಾರ ಯಾವುದೇ ರೀತಿಯ ಈ ಒಂದು ಫೋನ್ ಟ್ಯಾಪ್ ಅನ್ನ ಮಾಡ್ತಾ ಇಲ್ಲ ಅನ್ನೋ ಒಂದು ಸಮರ್ಥನೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಇಲ್ಲಿ ನಾವು ಗಮನಿಸ್ತಾ ಹೋದಂತೆ ಏನು ಈ ಒಂದು ಪ್ರಕರಣ ಬೆಳಕಿಗೆ ಬಂತು. ಈ ಒಂದು ಪ್ರಕರಣದ ಹಿಂದೆ ಪೆನ್ ಡ್ರೈವ್ ಹಂಚಿಕೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಪಾತ್ರ ಇದೆ ಅನ್ನೋದ್ರ ಬಗ್ಗೆ ನೇರವಾಗಿ ಕುಮಾರಸ್ವಾಮಿ ಅವರು ಪದೇ ಪದೇ ಆರೋಪವನ್ನ ಮಾಡ್ತಿರುವಂತದ್ದು. ಅದರಲ್ಲೂ ಕೂಡ ದೇವರಾಜೇಗೌಡ ಮತ್ತೆ ಶಿವರಾಮೇಗೌಡರ ಒಂದು ಆಡಿಯೋ ರಿಲೀಸ್ ಆಯಿತು. ಈ ಆಡಿಯೋದಲ್ಲಿ ನೇರವಾಗಿ ಡಿಕೆ ಶಿವಕುಮಾರ್ ಮತ್ತೆ ರಾಜ್ಯ ಸರ್ಕಾರದ ಒಂದು ಪಾತ್ರ ಇದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿಗಳು ಕುಮಾರಸ್ವಾಮಿ ಅವರಿಗೆ ಲಭ್ಯವಾಗಿದ್ದು. ಹಾಗಾಗಿ ಈ ಒಂದು ಪೆನ್ ಡ್ರೈವ್ ಹಂಚಿಕೆಯಲ್ಲಿ ಸೂತ್ರಧಾರ ನೇರವಾಗಿ ಡಿಕೆ ಶಿವಕುಮಾರ್ ಅವರು ಡಿಕೆ ಶಿವಕುಮಾರ್ ಸಿಡಿ ಶಿವಕುಮಾರ್ ಅನ್ನೋ ಒಂದು ಪದವನ್ನು ಕೂಡ ಬಳಸಿ ಟೀಕೆ ಮಾಡುವಂತ ವಾಗ್ದಾಳಿ ನಡೆಸುವಂತ ಕೆಲಸವನ್ನ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಡಿರುವಂತದ್ದು. ಆದ್ರೆ ಇವರಿಬ್ಬರ ಏನೋ ಒಂದು ವಾಕ್ಸಮರ ಆಗಿರ್ಬೋದು ಅಥವಾ ವಾಗ್ದಾಳಿಗಳಾಗಿರ್ಬೋದು, ಇವೆರಡೂ ಕೂಡ ಸಹಜವಾಗಿ ಕಳೆದ ಹಲವು ದಿನಗಳಿಂದ ಮುಂದುವರಿತಾ ಇರುವಂತದ್ದು. ಈ ಒಂದು ಪೆನ್ ಡ್ರೈವ್ ಪ್ರಕರಣ ಆಗಿರ್ಬೋದು, ಅವರ ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಪದೇ ಪದೇ ರಾಜ್ಯ ಸರ್ಕಾರದ ವಿರುದ್ಧ ಆರೋಪಗಳು ಮಾಡಿದ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ನೇರವಾಗಿ ಕುಮಾರಸ್ವಾಮಿ ಅವರ ವಿರುದ್ಧ ಅಟ್ಯಾಕ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅದೇ ರೀತಿ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಏನು ಡಿಕೆ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿ ನಡೆಸುವಂತ ಕೆಲಸವನ್ನು ಇವತ್ತು ಮಾಡಿರುವಂತದ್ದು. ಇದು ಮುಂದಿನ ದಿನಗಳಲ್ಲಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಕೆಡಿಸಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಮಂಜುನಾಥ್ ಅವೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.